ಎಲ್ರಿಗೂ ನಮಸ್ಕಾರ. ಆರ್ಕೆಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನು ಮಾಹಿತಿ ತಿಳ್ಕೊಳ್ಳೋಣಪ್ಪ ಅಂದರೆ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಸೈನಿಕ ಆನ್ಲೈನ್ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ನಾವು ಇವತ್ತು ಕಂಪ್ಲೀಟನ್ನು ತಿಳ್ಕೊಳ್ಳೋಣ. ಹಾಗೂ ಯಾವ ರೀತಿಯಲ್ಲಿ ಅಪ್ಲಿಕೇಶನನ್ನು ನಾವು 5ನೇ ತರಗತಿಗೆ ಸೈನಿಕ ಅಪ್ಲಿಕೇಶನ್ ಹಾಕುವಾಗ ಏನೇನು ದಾಖಲಾತಿ ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನೋಡೋಣ. ಸ್ನೇಹಿತರೆ, ಈ ಲಿಂಕನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ನೀವು ಅಲ್ಲಿ ತೊಗೊಂಡ್ಬಿಟ್ಟು ನೀವು ಆನ್ಲೈನಲ್ಲಿ ಸುಲಭವಾಗಿ ರಿಜಿಸ್ಟ್ರೇಷನ್ ಮಾಡ್ಬೋದು. ನಿಮ್ಮ ಫೋನಲ್ಲಿ ಕೂಡ ಮಾಡ್ಬೋದು ಸ್ನೇಹಿತರೆ. ಇಲ್ಲಾಂದರೆ ಲ್ಯಾಪ್ಟಾಪು ಅಲ್ಲಿ ಮಾಡಿ, ಇಲ್ಲಪ್ಪ ಅಂದರೆ ಕಂಪ್ಯೂಟರ್ ಶಾಪ್ನಲ್ಲಿ ಹೋಗ್ಬಿಟ್ಟು ಮಾಡಿ. ಇದಕ್ಕೆ ದಾಖಲಾತಿನೂ ಕೂಡ ನಾನು ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ. ಮೊದಲು ಇಲ್ಲಿಗೆ ನೋಡ್ತಿರ್ಬೋದು ಸ್ನೇಹಿತರೆ, ಈಗ ಅಪ್ಲೈ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತಾ. ಆಮೇಲೆ ಫಿಲ್ ಅಪ್ಲಿಕೇಶನ್ ಫಾರಮ್ ಮಾಡಬೇಕಾಗುತ್ತಾ. ಅಪ್ಲಿಕೇಶನ್ ನಿಮಗೆ ತುಂಬಲಿಕ್ಕೆ ಇರುತ್ತೆ, ಅದೆಲ್ಲ ನೀವು ಅಪ್ಲಿಕೇಶನ್ ಫಾರಮನ್ನು ಫಿಲ್ ಮಾಡಬೇಕು. ಆಮೇಲೆ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಎಕ್ಸಾಮ್ ಫೀ ಇರುತ್ತೆ ಸ್ನೇಹಿತರೆ. ಈಗ ಜನರಲ್ OBC ಅವರಿಗೆ 800 ರೂಪೀಸ್ ಇದೆ ಸ್ನೇಹಿತರೆ. SC ST ಅವರಿಗೆ 700 ಇದೆ ಸ್ನೇಹಿತರೆ. ನೀವು ನ್ಯೂ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತಾ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಒಂದು ಯೂಸರ್ ನೇಮ್, ಒಂದು ಪಾಸ್ವರ್ಡ್. ನೀವು ಯೂಸರ್ ನೇಮ್ ತಾನೇ ಇರುತ್ತೆ, ನೀವು ಪಾಸ್ವರ್ಡ್ ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತಾ. ಕ್ರಿಯೇಟ್ ಮಾಡಿದ್ಮೇಲೆ ನೀವು ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಫಾರಮನ್ನು ಫಿಲ್ ಮಾಡಬೇಕಾಗುತ್ತಾ ಸ್ನೇಹಿತರೆ. ಈಗ ನಾವು ಫಿಲ್ ಮಾಡೋಣ. ಇನ್ನು ಆಲ್ರೆಡಿ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಈಗ ಇದು ಓಪನ್ ಮಾಡಿ ಯಾವ ರೀತಿಯಲ್ಲಿ ನಾವು ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಿದ್ದೀವಿ ಅಂತ ನೋಡೋಣ. ಈಗ ಒಂದು ಸತಿ ಈಗ ನಾವು ಅಪ್ಲಿಕೇಶನ್ ನಂಬರ್ನ ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ನಾವೇ ಕ್ರಿಯೇಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಕ್ರಿಯೇಟ್ ಮಾಡಲಿಕ್ಕೆ ಹೇಳುತ್ತೆ. ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಬೇಕಾಗುತ್ತೆ. ಸುಲಭವಾದ ವಿಧಾನ ಸ್ನೇಹಿತರೆ, ನೀವು ನಿಮ್ಮ ಫೋನಲ್ಲಿನೂ ಮಾಡ್ಕೋಬೋದು. ದಾಖಲಾತಿ ಏನೇನು ಬೇಕು ಅನ್ನೋದು ನಾನು ತಿಳಿಸ್ತೀನಿ ನೆಕ್ಸ್ಟು. ಲಾಗಿನಲ್ಲಿ ನಿಮಗೆ ಈ ಥರ ಈಗ ಆಲ್ರೆಡಿ ಹಾಕಿದ್ದೇನೆ ಸ್ನೇಹಿತರೆ. ಹಾಕಿದ್ದಾದರೆ ಈ ಥರ ಬರುತ್ತೆ ಸ್ನೇಹಿತರೆ. ಹಾಕಿದ್ದು ಯಾವ್ಯಾವ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರಮ್ ಫೀನು ಇಲ್ಲಿ ಕಂಪ್ಲೀಟ್ ಮಾಡಿ ನಾವು ಪೇಮೆಂಟ್ ಮಾಡಿದ್ದೇವೆ. ಇದು ಪೇಮೆಂಟ್ ಬಂದುಬಿಟ್ಟು ಸ್ನೇಹಿತರೆ, ಇಲ್ಲಿ ನೀವು UPI ಮುಖಾಂತರ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ಹಾಗೂ ಸ್ಕ್ಯಾನರ್ ಬಾರ್ಕೋಡ್ ಇರುತ್ತೆ ಸ್ನೇಹಿತರೆ. ಸ್ಕ್ಯಾನರ್ ಕೋಡ್ ಕೂಡ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದಾಗಿ ಸ್ನೇಹಿತರೆ. ಈಗ ಇದು ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಈ ಥರ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ನೆಕ್ಸ್ಟ್ ಫ್ಯೂಚರ್ಗೆ ಬೇಕಾಗುತ್ತೆ ಸ್ನೇಹಿತರೆ. ದಾಖಲಾತಿ ಬಂದುಬಿಟ್ಟು ಸ್ನೇಹಿತರೆ, ಹುಡುಗನ ಒಂದು ಫೋಟೋ ಬೇಕಾಗುತ್ತೆ, ಸ್ಟೂಡೆಂಟ್ನ ಫೋಟೋ, ಒಂದು ಸಿಗ್ನೇಚರು ಮತ್ತು ಲೆಫ್ಟ್ ಥಂಬ್ ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಅದೇ ಕೆಟಗರಿ ಅಂದರೆ ಕ್ಯಾಸ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಕ್ಯಾಸ್ಟು ಮತ್ತು ವಾಸಸ್ಥಳ ಇದ್ದರೆ ವಾಸಸ್ಥಳ, ಅದರ ಬದಲಿಗೆ ನೀವು ಯಾವುದು ಆಧಾರ್ ಕಾರ್ಡ್ ಹಾಕ್ಬೋದು. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಗೆ ನೀವು ಮಾರ್ಕ್ಸ್ ಕಾರ್ಡನ್ನು ಹಾಕ್ಬೋದು, ಇಲ್ಲಪ್ಪ ಅಂದರೆ ಆಧಾರ್ ಕಾರ್ಡನ್ನು ಹಾಕ್ಬೋದು ಸ್ನೇಹಿತರೆ. ಈ ಥರ ಇರುತ್ತೆ. ಈ ಥರ ಎಲ್ಲ ಹಾಕಿದ ಮೇಲೆ ಇಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ನಾವು ಪೇಮೆಂಟ್ ಮಾಡಿದಾಗ ನಮಗೆ ಈ ಥರ ಸಕ್ಸಸ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು. ಈ ಥರ ನೀವು ಇದೇನು ತಪ್ಪೇನಿಲ್ಲ ಸ್ನೇಹಿತರೆ, ನೀವು ಸುಲಭವಾಗಿ ನಿಮ್ಮ ಫೋನಲ್ಲಿನೂ ಕೂಡ ಹಾಕ್ಬೋದು ಸ್ನೇಹಿತರೆ. ಯಾರೆಲ್ಲ ದಯವಿಟ್ಟು 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀರಾ, ದಯವಿಟ್ಟು ಅಂಥವರು ಸೈನಿಕ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕನ್ನೋರು ದಯವಿಟ್ಟು ಹಾಕಿ. ಇಲ್ಲಪ್ಪ ಅಂದರೆ ಹಾಕೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಯಾಕಪ್ಪ ಅಂದರೆ ಅವ್ರನ್ನೂ ಕೂಡ ಒಂದು ದೊಡ್ಡ ಆಸೆಗಳು ಇರ್ತವೆ. ಸೊ ಹಾಗಾಗಿ ಅವ್ರ ಆಸೆನ ಈಡೇರಿಸಲಿಕ್ಕೋಸ್ಕರ ಕೂಡ ನೀವು ಇದನ್ನು ಆದಷ್ಟು ಶೇರ್ ಮಾಡಿ. ನೀವೇನು ಹಾಕಲಿಲ್ಲಪ್ಪ ಅಂದರೆ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೇ ಇರುತ್ತೆ. ಯಾವುದಾದ್ರೂ ನಿಮಗೆ ಪ್ರಾಬ್ಲಮ್ ಅಥವಾ ಏನಾದರೂ ನಿಮಗೆ ಸಮಸ್ಯೆ ಬಂದಲ್ಲಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಅದಕ್ಕೆ ಸಾಲ್ವ್ ಮಾಡಲಿಕ್ಕೆ ಕಮೆಂಟ್ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ. ಇವತ್ತಿನ ವೀಡಿಯೋ ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನನ್ನ ಚಾನಲನ್ನು ಇಲ್ಲಿ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಳ್ಳೆಯ ವಿಡಿಯೋಗಳು ಇಂಥ ನಿಮಗೆ ಅನುಕೂಲ ಆಗುವಂಥ ವೀಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಎಂಕರೇಜಿಂದ ನಾನು ನನ್ನ ಒಂದು ಚಾನಲನ್ನು ಬೆಳೆಸ್ತಾ ಇದ್ದೀನಿ. ಸೊ ನೀವು ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಹಾಗೂ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.